you read the Psalms, you sometimes come across the word Selah. S-E-L-A-H. You know what that means? Stop for a few moments and think about that. ಕೆಲವೊಮ್ಮೆ ನೀವು ಕೀರ್ತನೆಗಳನ್ನು ಓದುವಾಗ ಅಲ್ಲಿ ಒಂದು ಪದ ಬರುತ್ತೆ, ಸೆಲಾ ಎಂಬುದಾಗಿ. ಅದರ ಅರ್ಥ ಸ್ವಲ್ಪ ಅಲ್ಲೇ ನಿಂತು ಅದರ ಬಗ್ಗೆ ಯೋಚನೆ ಮಾಡು ಅಂತ. So we just had a Selah. Think about it. That your heavenly Father disciplines you for your good. Selah. ನಮಗೀಗ ಸೆಲಾ ಎನ್ನುವಂಥದ್ದು ಸಿಕ್ಕಿದೆ. ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡ್ರಿ. ಕರ್ತರು ನಿಮ್ಮ ಒಳ್ಳೆಯದಕ್ಕಾಗಿ ನಿಮ್ಮನ್ನ ಶಿಕ್ಷಿಸ್ತಾರೆ ಅಥವಾ ಶಿಸ್ತುಪಡಿಸ್ತಾರೆ. ಸೆಲಾ. That's great. The psalmist said, don't rush to the next verse. Just hang on. Think about that before you go to the next verse. ಕೀರ್ತನೆಗಾರನು ಹೇಳಕ್ ಇಷ್ಟಪಡ್ತಾನೆ, ತುಂಬಾ ಅವಸರ ಪಡಬೇಡ, ಮುಂದಿನ ವಚನಕ್ಕೆ ಹೋಗೋಕೆ ಆ ವಚನದ ಬಗ್ಗೆ ನಿಂತು ಯೋಚಿಸು ಅಂತ. Okay. So I have been so delighted by the Lord's jealous care over me that I tell you, to me it was one of the most precious things in my relationship with God, that little things He pulls me up on. ಹಾಗಾಗಿ ನಾನು ಸಂತೋಷ ಪಡ್ತೀನಿ, ಯಾಕಂದ್ರೆ ಕರ್ತರು ನನ್ನ ಬಗ್ಗೆ ಅತ್ಯಾಸಕ್ತಿಯಿಂದ ಕಾಳಜಿಯನ್ನು ಹೊಂದಿರುವಾಗ. ಇದು ನನಗೆ ದೇವರೊಟ್ಟಿಗಿನ ಸಂಬಂಧದಲ್ಲಿ ಅತ್ಯಮೂಲ್ಯವಾದ ಸಂಗತಿಯಾಗಿದೆ. ಸಣ್ಣ ಸಂಗತಿ ಇದ್ರೂ ಕೂಡ ಆತನು ನನ್ನನ್ನು ಎಳೆಯುತ್ತಾನೆ ಅದರಿಂದ. Such trivial things, I mean, which you would think, oh, that's nothing. I know it's nothing, but it was 0.1% less than perfection. ಅಷ್ಟು ಸಣ್ಣ ಸಂಗತಿಗಳನ್ನು ಸಹ ನೀವು ಅನ್ಕೋಬಹುದು ಅದೇನೂ ಅಲ್ಲ ಅಂತ, ಆದರೂ ಆ ಪರಿಪೂರ್ಣತೆಗೆ 1% ಕಡಿಮೆ ಬೀಳುತ್ತದೆ. The Lord says, no, I want you to be perfect, my son. ಕರ್ತರು ಹೇಳ್ತಾರೆ, ಇಲ್ಲ ನನ್ನ ಮಗನೇ, ನೀನು ಪರಿಪೂರ್ಣತೆಗೆ ಬರಬೇಕು ಎಂಬುದಾಗಿ. Don't worry if other people are not interested in it. I know you are. ಬೇರೆಯವರಿಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಚಿಂತೆ ಪಡಬೇಡ, ನಿನಗೆ ಆಸಕ್ತಿ ಇದೆ ಅಂತ ನನಗೆ ಗೊತ್ತಿದೆ ಎಂಬುದಕ್ಕೆ ಕರ್ತರು ಹೇಳ್ತಾರೆ. I want you to be perfect. ನೀನು ಪರಿಪೂರ್ಣನಾಗಬೇಕು ಎಂಬುದಕ್ಕೆ ದೇವರು ಹೇಳ್ತಾರೆ. I was telling you about this brother who used to be in our church. He's no longer with us now. ನಾನು ಒಬ್ಬ ಸಹೋದರರಿಗೆ ಹೇಳ್ತಾ ಇದ್ದೆ, ಈಗ ಅವರು ನಮ್ಮ ಸಭೆಯಲ್ಲಿಲ್ಲ. And I think of a number of brothers like this. I can tell you about 2 of them. ಈ ರೀತಿಯ ಅನೇಕ ಸಹೋದರರಿದ್ದಾರೆ, ಅದರಲ್ಲಿ ಇಬ್ಬರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. One of them came to me once and said, Brother Zach, give me a spiritual checkup. I said, really? ಒಬ್ಬರು ಅದರಲ್ಲಿ ಬಂದು ನನಗೆ ಕೇಳಿದರು, ಸಹೋದರ ಝ್ಯಾಕ್ ರವರೇ, ನನಗೆ ಆತ್ಮಿಕ ತಪಾಸಣೆ ಮಾಡಿ ಎಂಬುದಾಗಿ ಕೇಳಿದರು. ನಾನು ಹೇಳಿದೆ, ನಿಜವಾಗ್ಲೂ ತಪಾಸಣೆ ಮಾಡಬೇಕಂತ. Can you bear it? He said, yeah. ನೀವು ಸಹಿಸ್ಕೊಂತಿರೋದನ್ನ ಅಂತ ಕೇಳಿದೆ. ಅವರು ಹೌದು ಅಂತ ಹೇಳಿದ್ರು. So I told him. Within a few weeks he left the church. ನಾನು ಅವರಿಗೆ ಅದನ್ನು ಹೇಳಿದೆ. ಕೆಲವು ವಾರಗಳಲ್ಲೇ ಅವರು ನಮ್ಮ ಸಭೆಯನ್ನು ಬಿಟ್ಟು ಹೋಗ್ಬಿಟ್ರು. I think of another brother who we were trying to groom up for some type of leadership. ಇನ್ನೊಬ್ಬ ಸಹೋದರನ ಕುರಿತು ನಾನು ಯೋಚಿಸ್ತಿದ್ದೆ. ನಾವು ಕೆಲವು ವಿಧವಾದ ನಾಯಕತ್ವವನ್ನು ಹುಡುಕಲು ಪ್ರಯತ್ನಿಸ್ತಿದ್ವಿ. But he was doing some stupid things in his little group that was coming up in that town. ಆ ಪಟ್ಟಣದಲ್ಲಿ ಸೇರಿ ಬರುತ್ತಿದ್ದಂತ ಗುಂಪಿನಲ್ಲಿ ಆತನು ಕೆಲವು ಮೂಢ ಕಾರ್ಯಗಳನ್ನು ಮಾಡುತ್ತಿದ್ದನು. And I called him once and I talked to him straight. I said, this is not the way to do things. ನಾನು ಆತನಿಗೆ ಕರೆದು ನೇರವಾಗಿ ಹೇಳಿದೆ, ನೀನು ಮಾಡ್ತಿರುವಂತದ್ದು ಸರಿಯಲ್ಲ ಅಂತ. And he turned around to me and said, Brother Zach, I'm not used to people speaking to me like that. ಆ ಸಹೋದರನು ನನ್ನ ಕಡೆ ತಿರುಗಿ ಈ ರೀತಿಯಾಗಿ ಹೇಳಿದನು, ಸಹೋದರ ಝ್ಯಾಕ್ ರವರೇ, ನನಗೆ ಈ ರೀತಿಯಾಗಿ ಇದುವರೆಗೂ ಯಾರೂ ಮಾತನಾಡಿಲ್ಲ ಅಂತ. Oh, I said, really? I'm sorry. I'll never speak like that to you again. And I never did. ನಾನು ಅವಾಗ ಹೇಳಿದೆ, ಹೌದಾ, ನಿಜವಾಗ್ಲೂ ನನ್ನನ್ನು ಕ್ಷಮಿಸು, ಆ ರೀತಿಯ ಮಾತನಾಡಿದ್ದಕ್ಕಾಗಿ ಅಂತ ಕೇಳಿದೆ. ಇದುವರೆಗೂ ನಾನು ಆ ರೀತಿಯ ಮತ್ತೆ ಮಾತನಾಡಲಿಲ್ಲ ಸಹೋದರನ ಹತ್ರ. You can go your way. ನಾನು ಹೇಳಿದೆ, ನಿನಗೆ ಬೇಕಾದ ಮಾರ್ಗದಲ್ಲಿ ಹೋಗು. The guy has drifted. ಆತನು ದಾರಿ ತಪ್ಪಿ ಹೋದನು. I saw him some time ago. All grace departed from his life, face fallen, dark. ಬಹಳ ದಿನಗಳ ನಂತರ ಆ ಸಹೋದರನು ಸಿಕ್ಕಾಗ ನಾನು ಆತನನ್ನು ನೋಡಿದೆ. ಆತನ ಜೀವಿತದಿಂದ ಕೃಪೆ ಹೊರಟೋಗಿತ್ತು. ಆತನು ಕಳೆಗುಂದಿದವನಾದನು. ಆತನ ಜೀವಿತದಲ್ಲಿ ಕತ್ತಲೆ ಬಂದು ಅಪ್ಪಳಿಸಿತ್ತು. ತುಂಬಾ ಬೇಸರ. I kept my word that I would never speak to him again because he didn't want to be spoken to like that. ನನ್ನ ಮಾತನ್ನು ನಾನು ಉಳಿಸ್ಕೊಂಡೆ. ನಾನು ಯಾವತ್ತೂ ಆತನಿಗೆ ಹಿಂತಿರುಗಿ ಮಾತನಾಡಲಿಲ್ಲ, ಯಾಕಂದರೆ ಅದು ಆತನಿಗೆ ಅಷ್ಟು ಇಷ್ಟವಾಗಿರಲಿಲ್ಲ. ಅದಕ್ಕಾಗಿ I spoke to him like that because he had chosen to submit to my authority. I don't go around telling people who are not chosen that. ನಾನು ಯಾಕೆ ಆತನಿಗೆ ಆ ಥರ ಮಾತನಾಡದೆ ಅಂದರೆ, ಆತನು ನನ್ನ ಅಧಿಕಾರಕ್ಕೆ ಒಳಪಡಲು ಆಯ್ಕೆ ಮಾಡಿಕೊಂಡಿದ್ದನು. ಅದಕ್ಕಾಗಿ ಬೇರೆಯವರಿಗೆ ನಾನು ಆ ರೀತಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. But he thought
I just going to praise him all the time. ಆದರೆ ಆತನ ಯೋಚನೆ ಮಾಡಿದ್ದೇನಪ್ಪ ಅಂದರೆ ನಾನು ಯಾವಾಗಲೂ ಆತನನ್ನು ಹೊಗಳಬೇಕಾಗಿತ್ತು. He needed correction. ಆದರೆ ಆತನಿಗೆ ತಿದ್ದುವಿಕೆ ಅಗತ್ಯವಾಗಿತ್ತು. I think of other brothers, good examples, whom also I have corrected. ಇನ್ನಿತರೆ ಸಹೋದರರ ಬಗ್ಗೆ ನಾನು ಯೋಚಿಸುವಾಗ ಅವರು ಒಳ್ಳೆಯ ಮಾದರಿ ಉಳ್ಳಂತವರು, ಅವರನ್ನು ಕೂಡ ನಾನು ತಿದ್ದಿದ್ದೇನೆ. There are different brothers, sometimes I've said, please sit at home for 2 months and don't come to the church. You don't appreciate the church enough. ಬೇರೆ ಬೇರೆ ಸಹೋದರರಿಗೆ ನಾನು ಈ ರೀತಿಯಾಗಿ ಹೇಳಿದ್ದೇನೆ, ನೀವು ಮನೆಯಲ್ಲೇ ಕುತ್ಕೊಳ್ರಿ, 2 ತಿಂಗಳುಗಳ ಕಾಲ ಸಭೆಗೆ ಬರೋಕ್ಕೆ ಹೋಗಬೇಡ್ರಿ, ಯಾಕೆಂದರೆ ನೀವು ಸಭೆಯನ್ನು ಪ್ರಶಂಸಿಸ್ತಿಲ್ಲ ಅದಕ್ಕಾಗಿ ಅಂತ. ಯಾವ ಕೂಟಗಳಿಗೂ ಹಾಜರಾಗಬೇಡ್ರಿ ಅಂತ ಹೇಳಿದ್ದೀನಿ ನಾನು. Don't come to any meetings. And they have come back 2 months later, completely transformed, gone on with God. ಅವರು 2 ತಿಂಗಳುಗಳ ನಂತರ ಸಂಪೂರ್ಣ ರೂಪಾಂತರಗೊಂಡು ಬಂದಿದ್ದಾರೆ. ಅವರು ದೇವರೊಟ್ಟಿಗೆ ನಡೆದಿದ್ದರು. So there are 2 ways in which you can accept correction. ನೀವು ತಿದ್ದುವಿಕೆಯನ್ನು ಸ್ವೀಕರಿಸಿಕೊಳ್ಳುವುದರಲ್ಲಿ 2 ವಿಧ ಇದೆ. And many of you have been corrected. How you took it, I don't know. ಅನೇಕರು ನೀವು ತಿದ್ದುವಿಕೆಯನ್ನು ಸ್ವೀಕರಿಸಿಕೊಂಡಿದ್ದೀರಿ, ಅದನ್ನು ಹೇಗೆ ತೆಗೆದುಕೊಂಡಿದ್ದೀರಿ ನನಗೆ ಗೊತ್ತಿಲ್ಲ. It's not a question of how you took it on the surface. ನೀವು ಮೇಲ್ನೋಟಕ್ಕೆ ಹೇಗೆ ಇದನ್ನು ತೆಗೆದುಕೊಂಡಿದ್ದೀರಿ ಎಂಬುದು ಪ್ರಶ್ನೆ ಅಲ್ಲ. You can take it one way on the surface because you know I must act spiritual and say thank you very much and all that. ನೀವು ಮೇಲ್ನೋಟಕ್ಕೆ ತಿದ್ದುವಿಕೆಯನ್ನು ಯಾಕೆ ತಗೋಬಹುದಪ್ಪ ಅಂತಂದ್ರೆ ನೀವು ಆತ್ಮಿಕರಂತ ನಟಿಸಿ ಧನ್ಯವಾದಗಳು ಕೃತಜ್ಞತೆಗಳು ಅಂತೆಲ್ಲ ಹೇಳಬಹುದು ಮೇಲೆ. But it's a question of what you think about it later on. ಆದರೆ ಪ್ರಶ್ನೆ ಏನಪ್ಪಾ ಅಂದ್ರೆ ನಂತರದಲ್ಲಿ ಅದರ ಬಗ್ಗೆ ಏನಂತ ಯೋಚನೆ ಮಾಡ್ತೀರಿ ಅದು ಮುಖ್ಯ. Are you really grateful? Do you see it as a gift of 100,000 rupees that somebody gave you? Do you see it like that? ನೀವು ಅದರ ಬಗ್ಗೆ ಕೃತಜ್ಞತೆ ಉಳ್ಳವರಾಗಿದ್ದೀರಾ? ಮುಂದೆ ಮತ್ತೊಬ್ರು ಯಾರೋ ನಿಮಗೆ 1,00,000 ರೂಪಾಯಿಗಳನ್ನ ಉಡುಗೊರೆಯಾಗಿ ಕೊಟ್ರೆ ಅದನ್ನ ಹೇಗೆ ಯೋಚನೆ ಮಾಡ್ತೀರಿ ನೀವು? How would you look at a person who gave you a gift of 100,000 rupees? How would you look at him the next day? Do you look at the person who corrected you like that? ನಿಮಗೆ 1,00,000 ರೂಪಾಯಿ ಉಡುಗೊರೆಯನ್ನು ಯಾರಾದರೂ ಕೊಟ್ಟಿದ್ರೆ ಆ ವ್ಯಕ್ತಿಯನ್ನ ಮುಂದಿನ ದಿನ ಯಾವ ತರ ಕಾಣ್ತೀರಾ? ಅದೇ ರೀತಿ ತಿದ್ದುವಿಕೆಯನ್ನು ಕೊಟ್ಟಂತವನನ್ನು ಅದೇ ರೀತಿ ನೋಡ್ತೀರಾ? Or do you go with a long face? ಅಥವಾ ಕಳೆ ಗುಂದಿದವರಾಗಿ ಹೋಗ್ಬಿಡ್ತೀರಾ ಅವ್ರು ನೋಡಿದ ಕೂಡಲೇ? That shows that our attitude to correction is not what it should be. And who is the loser? We. ಅದು ತೋರಿಸ್ಕೊಡೋದೇನಪ್ಪಾ ಅಂದ್ರೆ ಆ ತಿದ್ದುವಿಕೆಯ ಕಡೆಗೆ ನಿಮ್ಮ ಮನೋಭಾವ ಹೇಗಿದೆ ಅಂತ. ಆ ಮನೋಭಾವ ಯಾವ ರೀತಿಯಾಗಿರ್ಬೇಕಾಗಿತ್ತಲ್ಲ ಆ ರೀತಿಯಾಗಿಲ್ಲ. ಕಳೆದುಕೊಳ್ಳುವಂಥವ್ರು ಯಾರೀಗ? ನಾವೇ. If you think that you're perfect and you don't need any correction, something is seriously wrong. ನೀವು ಪರಿಪೂರ್ಣನು ಎಂದು ಯೋಚಿಸಿ ನನಗೆ ತಿದ್ದುವಿಕೆ ಅಗತ್ಯವಿಲ್ಲ ಅಂತ ಯೋಚಿಸುವಾಗ ನಿಮ್ಮಲ್ಲಿ ಗಂಭೀರವಾಗಿ ಏನೋ ಒಂದು ತಪ್ಪಾಗಿದೆ ಎಂಬುದಾಗಿ ಅರ್ಥ. We all need it. We need to hear what God is trying to say to us. ನಮಗೆ ಆ ತಿದ್ದುವಿಕೆ ಅಗತ್ಯತೆ ಇದೆ. ನಾವೆಲ್ಲರೂ ದೇವರು ನಮಗೆ ಏನು ಹೇಳ್ತಾರಲ್ಲ ಅದು ಕೇಳಿಸ್ಕೊಳ್ಬೇಕು. Through His word, through His servants. ಆತನ ವಾಕ್ಯದ ಮೂಲಕ, ಆತನ ಸೇವಕರ ಮೂಲಕ. So Hebrews chapter 12. ಇಬ್ರಿಯ 12ರಲ್ಲಿ ಏನಂತ ಹೇಳತ್ ನೋಡ್ಕೊಳ್ರಿ. It says here, the Lord scourges every son whom He receives. ಇಲ್ಲಿ ಹೇಳತ್ತೆ ಕರ್ತನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಅಂತ. And then it goes on to say in verse 7, if God disciplines you, He is dealing with you like sons. ನಂತರ 7ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ, ಅದಕ್ಕಾಗಿ ಆತನು ನಿಮ್ಮನ್ನು ಶಿಕ್ಷಿಸುತ್ತಾನೆ ಮತ್ತು ನಿಮ್ಮೊಟ್ಟಿಗೆ ವ್ಯವಹರಿಸುತ್ತಾನೆ ಅಂತ. Because which son is there whom his father does not discipline? ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ ಎಂಬುದಾಗಲಿ ಹೇಳುತ್ತೆ. What a word. Which child is there whom his father does not discipline? ಎಂತಹ ವಾಕ್ಯ, ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ. Unfortunately, there are some fathers today who do not discipline their children. ದುರಾದೃಷ್ಟವಶಾತ್ ಕೆಲವು ತಂದೆಯಂದಿರು ತಮ್ಮ ಮಕ್ಕಳನ್ನ ಶಿಸ್ತುಪಡಿಸುವುದಿಲ್ಲ ಅಥವಾ ಶಿಕ್ಷೆ ಪಡಿಸುವುದಿಲ್ಲ. But the Holy Spirit says, which father is there who doesn't discipline his children? ಆದರೆ ಪವಿತ್ರಾತ್ಮನು ಈ ರೀತಿಯಾಗಿ ಹೇಳ್ತಾನೆ, ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ ಅಂತ. Are there such stupid fathers around? I say, yes, Lord, in the 21st century there are some. ಕೆಲವು ಮೂಢ ತಂದೆಯರಿದ್ರ, ಹೌದು ಕರ್ತರೆ, 21ನೇ ಶತಮಾನದಲ್ಲಿ ಇದ್ದಾರೆ. But in that time he said, which father is there who doesn't discipline his children? ಆದರೆ ಆ ಸಮಯದಲ್ಲಿ ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ. But if you are without discipline, of which all children have become partakers, then if you don't have any discipline at all, then you're not really, that proves you're not a son of God. ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ
ನೀವು ಆಧಾರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. I'll tell you, I remember when my children used to play with some of our neighbors' children near our house. ನಮ್ಮ ಮಕ್ಕಳು ಮನೆ ಹತ್ತಿರ ನೆರೆ ಹೊರೆಯವರ ಮಕ್ಕಳೊಟ್ಟಿಗೆ ಆಟ ಆಡುವಾಗ, And like little children, they're 5-6 years old, they get into little fights and all that. 5-6 ವರ್ಷದ ಚಿಕ್ಕ ಮಕ್ಕಳು ಸಣ್ಣ ಪುಟ್ಟ ಜಗಳವನ್ನ ಮಾಡ್ಕೊಳ್ತಾರೆ. I never once disciplined any neighbor's child. Never. ನಾನು ಇದುವರೆಗೂ ಎಂದಿಗೂ ನೆರೆ ಹೊರೆಯವರ ಮಕ್ಕಳನ್ನ ಶಿಸ್ತುಪಡಿಸಿಲ್ಲ ಅಥವಾ ಅವರಿಗೆ ಶಿಕ್ಷೆ ಕೊಟ್ಟಿಲ್ಲ. I mean, look at all we have had many naughty children in CFC. I've never spanked even one of them. ನಮ್ಮ CFC ಸಭೆಯಲ್ಲಿ ಬಹಳ ತುಂಟ ಮಕ್ಕಳಿದ್ದಾರೆ, ಅವರನ್ನ ಇದುವರೆಗೂ ಎಂದಿಗೂ ಹೊಡೆದಿಲ್ಲ ನಾನು. No. ಇಲ್ಲ. Why? ಯಾಕೆ? They are not my sons. ಅವರು ನನ್ನ ಮಕ್ಕಳಲ್ಲ. But I did that with my own sons. ಆದರೆ ನನ್ನ ಮಕ್ಕಳಿಗೆ ಆ ರೀತಿಯಾಗಿ ನಾನು ಮಾಡಿದ್ದೀನಿ. And I think you can say that too. ನೀವು ಕೂಡ ಅದೇ ಮಾತನ್ನು ಹೇಳ್ತೀರಿ ಅಂತ ನಾನು ನೆನೆಸ್ತೀನಿ. How many of other people's children have you spanked? ಎಷ್ಟು ಬೇರೆಯವರ ಮಕ್ಕಳನ್ನ ನೀವು ಹೊಡೆದಿದ್ದೀರಿ? You spank your own children. ನೀವು ನಿಮ್ಮ ಸ್ವಂತ ಮಕ್ಕಳನ್ನ ಮಾತ್ರ ಹೊಡೆದಿದ್ದೀರಿ. And it says here that God, if he never spanks you, you're not his child. ಇಲ್ಲಿ ಹೇಳುತ್ತೆ, ದೇವರು ನಿಮ್ಮನ್ನ ಶಿಕ್ಷಿಸಿಲ್ಲ ಅಂದ್ರೆ ನೀವು ದೇವರ ಮಕ್ಕಳಲ್ಲ ಎಂಬುದಾಗಿ. Have you heard that? ನೀವು ಅದನ್ನ ಕೇಳಿಸ್ಕೊಂಡ್ರಾ? If God never gave you a spanking, you better get a checkup and see whether you're a child of God or not. ದೇವರು ನಿಮಗೆ ಒಂದು ಹೊಡೆತ ಕೊಟ್ಟಿಲ್ಲ ಅಂದ್ರೆ ನೀವು ಪರೀಕ್ಷೆ ಮಾಡ್ಕೋಬೇಕು, ನಾನು ದೇವರ ಮಗುವ ಅಥವಾ ಅಲ್ಲ ಅಂತ. I've got many spankings, and I tell you, they all did me a world of good. ನಾನು ಅನೇಕ ದೇವರಿಂದ ಹೊಡೆತಗಳನ್ನ ತಿಂದಿದ್ದೇನೆ, ಅವೆಲ್ಲವೂ ನನ್ನ ಒಳ್ಳೆಯದಕ್ಕಾಗಿಯೇ ಆಗಿವೆ. Every spanking I got from God did me a lot of good. ದೇವರಿಂದ ನಾನು ತಿಂದ ಪ್ರತಿಯೊಂದು ಹೊಡೆತವು ನನ್ನ ಒಳ್ಳೆಯದಕ್ಕಾಗಿಯೇ ಆಗಿದೆ. It's made me the man I became. ನಾನು ಯಾವ ರೀತಿಯ ಮನುಷ್ಯನಾಗಬೇಕಾಗಿತ್ತಲ್ಲ ಆ ರೀತಿಯಾಗಿ ಅದು ನನ್ನನ್ನು ಮಾಡಿದೆ. It's made me adore God. ಅದು ನನ್ನನ್ನ ದೇವರನ್ನ ಗೌರವಿಸುವಂತೆ ಮಾಡಿದೆ. My children have privately and openly said they have appreciated the correction I've given them. ನನ್ನ ಮಕ್ಕಳು ಖಾಸಗಿಯಾಗಿ ಅಥವಾ ಬೇರೆ ರೀತಿಯಲ್ಲಿ ನನ್ನ ತಿದ್ದುವಿಕೆಯನ್ನ ಪ್ರಶಂಸಿಸಿದ್ದಾರೆ. And they respect me even more for it. ಅದಕ್ಕಾಗಿ ನನ್ನನ್ನು ಹೆಚ್ಚು ಗೌರವಿಸಿದ್ದಾರೆ ಕೂಡ. Because they've seen the good that came from it. ಯಾಕಂದರೆ ಅದರಿಂದ ಬಂದಂತ ಒಳ್ಳೆಯದನ್ನ ಅವರು ನೋಡಿದ್ದಾರೆ, ಅದಕ್ಕಾಗಿ. So if we see that God corrects us for our good, and you got to be very, very high-minded to say, God, if you want to correct me directly, not through any of your servants. ನಿಮ್ಮ ಒಳ್ಳೆಯದಕ್ಕಾಗಿ ದೇವರು ನಿಮ್ಮನ್ನು ತಿದ್ದುತ್ತಾರೆ ಎಂಬುದನ್ನು ನೆನೆಸಿದ್ರೆ ಒಳ್ಳೆಯದು. ಆದರೆ ನೀವು ನಿಮ್ಮ ಬಗ್ಗೆ ಉನ್ನತವಾಗಿ ಯೋಚಿಸಿ ದೇವರಿಗೆ ಈ ರೀತಿ ಹೇಳೋದಾದ್ರೆ, ದೇವರೇ ನೀವು ತಿದ್ದುವುದಾದರೆ ನೇರವಾಗಿ ತಿದ್ದಿರಿ, ನಿಮ್ಮ ಸೇವಕರ ಮುಖಾಂತರ ಅಲ್ಲ ಅಂತ. That's like you're telling the President of India, if you want to send me a letter, come to my house and give it yourself. Don't send it by post. ಅದ್ಯಾವ ಥರಪ್ಪ ಅಂದರೆ, ನೀವು ಈ ದೇಶದ ರಾಷ್ಟ್ರಪತಿಗಳಿಗೆ ಈ ರೀತಿಯಾಗಿ ಹೇಳಿದಾಗೆ, ರಾಷ್ಟ್ರಪತಿಗಳೇ ನೀವು ನನಗೆ ಪತ್ರವನ್ನ ಕಳಿಸ್ಬೇಕು ಅಂತಂದ್ರೆ ಮನೆಗೆ ಬಂದು ಕೊಡ್ರಿ, ಅಂಚೆ ಮೂಲಕ ಕೊಡಬೇಡ್ರಿ ಅಂತ. Can you imagine talking to the President of India like that? I mean, you should be grateful if you got a letter from the President, but you tell him, listen, I'm not going to receive a letter from the postman, you better come yourself and give it. ರಾಷ್ಟ್ರಪತಿಯೊಟ್ಟಿಗೆ ಆ ರೀತಿಯಾಗಿ ಮಾತನಾಡುವುದನ್ನು ಕಲ್ಪಿಸಿಕೊಳ್ಳ್ರಿ. ರಾಷ್ಟ್ರಪತಿಯಿಂದ ಪತ್ರ ಬಂದಿರುವಂಥದ್ದೇ ದೊಡ್ಡ ವಿಷಯ, ಅದಕ್ಕೆ ನೀವು ಕೃತಜ್ಞತರಾಗಿರಬೇಕು. ಆದರೆ ನೀವು ರಾಷ್ಟ್ರಪತಿಗಳಿಗೆ ನಾನು ಅಂಚೆವನ ಮುಖಾಂತರ ಪತ್ರ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ, ನೀವೇ ಬಂದು ಕೊಡ್ರಿ ಅಂತ ಹೇಳುವಾಗ, you wouldn't say that to the president, you wouldn't say that to the principal of your college, you wouldn't say that to your boss. ನೀವು ಆ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಹೇಳೋದಿಲ್ಲ, ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಹೇಳೋದಿಲ್ಲ, ಅಥವಾ ನಿಮ್ಮ ಯಜಮಾನರಿಗೆ ಆ ರೀತಿಯಾಗಿ ಹೇಳೋದಿಲ್ಲ ನೀವು. But you do say that to God. ಆದರೆ ನೀವು ದೇವರಿಗೆ ಹೇಳ್ತೀರಿ, God, if you want to discipline me personally. Don't ever do it through any of your servants. ದೇವರೇ ನೀವು ನನ್ನನ್ನು ಶಿಕ್ಷಿಸುವುದಾದರೆ ವೈಯಕ್ತಿಕವಾಗಿ ಶಿಕ್ಷಿಸಿರಿ, ನಿಮ್ಮ ಸೇವಕರುಗಳ ಮುಖಾಂತರ ನನ್ನನ್ನು ಶಿಕ್ಷಿಸಬೇಡ್ರಿ ಎಂಬುದಾಗಿ ಹೇಳ್ತೀರಿ ನೀವು. Don't speak to God like that. ದೇವರೊಟ್ಟಿಗೆ ಆ ರೀತಿಯಾಗಿ ಮಾತನಾಡಬೇಡ್ರಿ. Humble yourself. ನಿಮ್ಮನ್ನು ನೀವು ತಗ್ಗಿಸ್ಕೊಳ್ರಿ. And say, Lord, it's up to you to whichever way you want to do it. ದೇವರೇ ಅದನ್ನ ನಿಮ್ಮ ಕೈಲಿ ಬಿಟ್ಟಿದ್ದೀನಿ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ರಿ ಎಂಬುದಾಗಿ ಹೇಳ್ರಿ. Come to me directly or send the message through somebody else, it's fine. ನೇರವಾಗಾದರೂ ಬನ್ರಿ ಅಥವಾ ಮತ್ತೊಬ್ಬರ ಮುಖಾಂತರನಾದರೂ ಸಂದೇಶ ಕಳಿಸ್ರಿ, ಹೇಗಿದ್ರೂ ಪರವಾಗಿಲ್ಲ, ಒಳ್ಳೇದು ಅಂತ ಹೇಳ್ರಿ. And it says here in verse 9, 9ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, we have had earthly fathers to discipline us, and what was the result? We respected them. I can really say that. My boys, all of them respect me for the discipline I've given them. ಇದು ಮಾತ್ರವಲ್ಲದೆ
ನಮ್ಮ ಇಹಲೋಕದ ತಂದೆಯರು ನಮ್ಮನ್ನು ಶಿಕ್ಷಿಸಿದಾಗ ಅದರ ಫಲಿತಾಂಶ ಏನು ಬಂತು? ನಾವು ಅವರನ್ನು ಸನ್ಮಾನಿಸಿದೆವಷ್ಟೇ. ನನ್ನ ಮಕ್ಕಳನ್ನು ನಾನು ಶಿಕ್ಷಿಸಿದಾಗ ಆ ಶಿಕ್ಷಿತಕ್ಕಾಗಿ ಅವರು ನನ್ನನ್ನು ಹೆಚ್ಚಾಗಿ ಸನ್ಮಾನಿಸಿದ್ದಾರೆ. Then how much more shall we not be subject to the Father of all spirits and live? ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? They disciplined us for a short time as seemed best to them, but he disciplines us for our good. And the purpose of all discipline is that we may share his holiness. But while the discipline is going on, verse 11, it's not joyful. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. 11ನೇ ವಚನ, ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. Any of you got a spanking from your dad? You know that a spanking from your dad wasn't enjoyable. ನೀವು ಯಾರಾದರೂ ನಿಮ್ಮ ತಂದೆಯಿಂದ ಹೊಡೆತ ತಂದಿದ್ದೀರಾ? ನಿಮಗೆ ಗೊತ್ತಿದೆ ಆ ಹೊಡೆತವು ಸಂತೋಷದಾಯಕವಾಗಿರೋದಿಲ್ಲ. Certainly not. Nobody enjoys a spanking. ನಿಶ್ಚಯವಾಗಿರೋದಿಲ್ಲ. ಯಾರು ಕೂಡ ಅಂತಹ ಹೊಡೆತವನ್ನು ಸಂತೋಷವೆಂದು ಎಣಿಸೋದಿಲ್ಲ. But afterwards, if you are trained by it instead of getting offended by it, that's very important. ಆದರೆ ತರುವಾಯ ನೀವು ಅದರಿಂದ ತರಬೇತಿ ಹೊಂದಿ ಅದರರ್ಥ ನೀವು ಅದಕ್ಕೆ ಬೇಸರ ಪಟ್ಟುಕೊಳ್ಳದಿದ್ದರೆ, not for everybody. Afterwards, those who have been trained by it, those who get a benefit out of it, ಅದರರ್ಥ ಯಾರು ಅದರಿಂದ ಲಾಭವನ್ನು ಪಡೆದುಕೊಂಡಿದ್ದಾರಲ್ಲ ಅವರಿಗೆ, ಎಲ್ರಿಗೂ ಅಲ್ಲ. a peaceable fruit of righteousness comes through from it. ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. But when the discipline is going on, that's not fun. Certainly not. ಆ ಶಿಕ್ಷೆ ಹೋಗುವಾಗ ಹಾಸ್ಯವಾಗಿರೋದಿಲ್ಲ, ನಿಶ್ಚಯವಾಗಿ ಸಂತೋಷದಾಯಕವಾಗಂತೂ ಇರೋದಿಲ್ಲ. So we need to learn how to receive correction and not get offended. ನಾವು ಕಲಿತುಕೊಳ್ಳಬೇಕು ಬೇಸರ ಪಟ್ಟುಕೊಳ್ಳದ ಹಾಗೆ ತಿದ್ದುವಿಕೆಯನ್ನು ಹೇಗೆ ಸ್ವೀಕಾರ ಮಾಡಿಕೊಳ್ಳೋದು ಅಂತ. In our heart, but to rejoice. God loves me. ಆದರೆ ಕರ್ತರು ನನ್ನನ್ನು ಪ್ರೀತಿಸುವಂತದ್ದಕ್ಕಾಗಿ ನಾನು ಸಂತೋಷಿಸಬೇಕು. And to respect God even more if he corrects you. ಆತನು ನಿಮ್ಮನ್ನು ತಿದ್ದುವಾಗ ನೀವು ದೇವರನ್ನ ಹೆಚ್ಚಾಗಿ ಸನ್ಮಾನಿಸುವವರಾಗಿರಬೇಕು. I tell you, that will save you from a lot of things. ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಅನೇಕ ಕೆಟ್ಟ ಅಪಾಯಗಳಿಂದ ಅದು ನಿಮ್ಮನ್ನು ತಪ್ಪಿಸಿ ಕಾಪಾಡುತ್ತದೆ. You know that verse in Proverbs 22 which says, foolishness is bound up in the heart of a child. I think it's verse 14. But the rod of correction will drive it far from him. Foolishness is bound up in the heart of a child, but the rod of correction will drive it far from him. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 15ನೇ ವಚನದಲ್ಲಿ ಏನಂತ ಹೇಳುತ್ತೆ ಗೊತ್ತಾ? ಮೂರ್ಖತನವು ಹುಡುಗನ ಹೃದಯದಲ್ಲಿ ಕಟ್ಟಲ್ಪಟ್ಟಿದೆ, ಶಿಕ್ಷೆಯ ಬೆತ್ತವು ಅದನ್ನು ಅವನಿಂದ ದೂರವಾಗಿ ಓಡಿಸಿ ಬಿಡುವುದು ಎಂಬುದಾಗಿ. And you and I, as children of Adam originally, ನಾವು ಆದಿಯಿಂದಲೂ ಆದಾಮನ ಮಕ್ಕಳಾಗಿದ್ದೇವೆ. there's a lot of foolishness bound up in our flesh. ನಮ್ಮ ಮಾಂಸದಲ್ಲಿ ಅನೇಕ ರೀತಿಯ ಮೂರ್ಖತನವು ಕಟ್ಟಲ್ಪಟ್ಟಿರುತ್ತದೆ. And God disciplines us to drive it far away. ದೇವರು ನಮ್ಮನ್ನು ಶಿಕ್ಷೆ ಪಡಿಸುತ್ತಾರೆ, ಆಗ ಅದು ತೊಲಗಿ ಹೋಗುವುದು. That's one way in which we can partake of his nature. ಅದು ಒಂದು ಮಾರ್ಗ ಆತನ ಸ್ವಭಾವದಲ್ಲಿ ಪಾಲನ್ನು ಹೊಂದುವುದಕ್ಕೆ. So that's very important, not just that we accept correction, but that we rejoice and say, Lord, I know that's good for me. ಅದು ತುಂಬಾ ಮುಖ್ಯ. ನಾವು ಕೇವಲ ತಿದ್ದುವಿಕೆಯನ್ನು ಸ್ವೀಕಾರ ಮಾಡಿಕೊಳ್ಳೋದು ಮಾತ್ರವಲ್ಲ, ನಾವು ಸಂತೋಷಿಸಿ ದೇವರಿಗೆ ಹೇಳಬೇಕು, ದೇವರೇ ಅದು ನನ್ನ ಒಳ್ಳೆಯದಕ್ಕೆ ಅಂತ.